ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಗಾಂಧೀಜಿಯವರ ಸಬರಮತಿ ಆಶ್ರಮ ಪ್ರಸ್ತುತ ಯಾವ ರೀತಿ ಇದೆ, ಪ್ರಸ್ತುತವಾಗಿ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದರೆ, ಗಾಂಧಿ ಸ್ಮಾರಕ್ ಅನ್ನುವಂತಹ ಒಂದು ವಸ್ತು ಸಂಗ್ರಹಾಲಯವನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಒಂದು ಸುಸಜ್ಜಿತವಾದ ಸಂಗ್ರಹಾಲಯವನ್ನು ಮೇ 10ನೇ ತಾರೀಕು 1963ನೇ ಇಸ್ವಿಯಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಆಶ್ರಮಗಳಲ್ಲಿ ಅನೇಕ ರೀತಿಯಾದಂತಹ ಕಟ್ಟಡಗಳು ನಮಗಿವತ್ತು ಕಾಣಲಿಕ್ಕೆ ಸಿಗತ್ತೆ. ಆ ಕಟ್ಟಡಗಳನ್ನು ನಾವು ನೋಡ್ತಾ ಹೋಗೋದಾದರೆ ಅವುಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಹೆಸರುಗಳನ್ನು ಕೂಡ ಇಟ್ಟಿದ್ದಾರೆ. ಅವುಗಳಲ್ಲಿ ಕೆಲವುಗಳು ಅಂತ ಹೇಳಿದರೆ, ನಂದಿನಿ, ಇದು ವಿದೇಶದಿಂದ ಭಾರತಕ್ಕೆ, ಅದರಲ್ಲೂ ಗಾಂಧೀಜಿಯವರ ಆಶ್ರಮವನ್ನು ನೋಡಲಿಕ್ಕೆ ಬರುವಂಥವರಿಗೆ ಉಳಿದುಕೊಳ್ಳಿಕ್ಕೋಸ್ಕರ ಇರುವಂತಹ ಸ್ಥಳ. ವಿನೋಬಾ ಕುಟೀರ, ಈ ಸ್ಥಳದಲ್ಲಿ ವಿನೋಬಾ ಭಾವೆಯವರು ಜೀವಿಸಿದ್ರು ಅಂತ ಹೇಳಲಾಗತ್ತೆ. ಉಪಾಸನಾ ಮಂದಿರ, ಇದೊಂದು ಓಪನ್ ಹಾಲ್ ಆಗಿದೆ, ಅಂದರೆ ಇಲ್ಲಿ ಪ್ರಾರ್ಥನಾ ಮಂದಿರ ಅಂತಲೇ ಹೇಳ್ಬೋದು ಇದನ್ನು. ಮಗನ್ ನಿವಾಸ್, ಇದು ಮಗನ್ ಲಾಲ್ ಗಾಂಧಿ ಅವರು ಇದ್ದಂತಹ ಸ್ಥಳ ಅಂತ ಹೇಳಲಾಗತ್ತೆ. ಈ ಮಗನ್ ಲಾಲ್ ಗಾಂಧಿ ಯಾರು ಅಂತ ಹೇಳಿದರೆ, ಅವರು ಮಹಾತ್ಮ ಗಾಂಧೀಜಿ ಅವರ ಸೋದರ ಸಂಬಂಧಿ ಅಂತ ಹೇಳಲಾಗತ್ತೆ. ಈ ಒಂದು ಮ್ಯೂಸಿಯಂನ ವಿಶಿಷ್ಟತೆಗಳು ಏನು ಅಂತ ಹೇಳಿದರೆ, ನನ್ನ ಜೀವನ ನನ್ನ ಸಂದೇಶ ಅನ್ನುವಂತಹ ಒಂದು ಅರ್ಥದಲ್ಲಿ ಗಾಂಧೀಜಿಯವರ ಜೀವನದ ಹಲವು ಆಯಾಮಗಳನ್ನು ತೋರಿಸುವಂತಹ 250 ಫೋಟೋಗಳನ್ನು ಇಲ್ಲಿ ಇರಿಸಲಾಗಿದ್ದಾರೆ. ಇದೊಂದು ಆರ್ಟ್ ಗ್ಯಾಲರಿ ಅಂತಲೇ ಹೇಳ್ಬೋದು. ಇದನ್ನು ಆಯಿಲ್ ಪೇಂಟಿಂಗ್ಸ್ಗಳಲ್ಲಿ ಮಾಡಿರುವಂತಹ ಒಂದು ಆರ್ಟ್ ಗ್ಯಾಲರಿ ಅಂತ ಹೇಳಲಾಗತ್ತೆ. ಗಾಂಧೀಜಿಯವರು ಉಪಯೋಗಿಸ್ತಾ ಇದ್ದಂತಹ ಉದ್ಧರಣಗಳು, ಅಕ್ಷರಗಳು ಮತ್ತು ಇತರ ಅವಶೇಷಗಳನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಮಾಡ್ತಿದ್ದಂತಹ ಕೆಲಸ, ಜೀವನ, ಅವರ ಬೋಧನೆಗಳು, ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಅವರು ಯಾವ್ಯಾವ ರೀತಿಯಾದಂತಹ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅದನ್ನ ಒಟ್ಟಾರೆಯಾಗಿ ಸೇರಿಸಿ ಸುಮಾರು ಗಾಂಧೀಜಿಯವರ ಜೀವನಕ್ಕೆ ಸಂಬಂಧಪಟ್ಟಂತೆಯೇ ಒಂದು 35,000 ಪುಸ್ತಕಗಳನ್ನು ಒಳಗೊಂಡಂತಹ ಬೃಹತ್ತಾದಂತಹ ಗ್ರಂಥಾಲಯವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಇರುವಂತಹ ಕುಟೀರದಲ್ಲಿ ಹೃದಯ್ ಕುಂಜ್ ಅನ್ನುವಂತಹ ಒಂದು ಕುಟೀರ ಇದೆ. ಅಲ್ಲಿ ಗಾಂಧೀಜಿಯವರಿಗೆ ಸಂಬಂಧಿಸಿದಂತೆ ಕೆಲವು ಅವಶೇಷಗಳನ್ನು ಕೂಡ ಸಂಗ್ರಹಿಸಿ ಇಡಲಾಗಿದೆ. ಇವತ್ತು ಪ್ರಸ್ತುತವಾಗಿ ಆಶ್ರಮದಲ್ಲಿ ಯಾವ್ಯಾವ ರೀತಿಯ ಚಟುವಟಿಕೆಗಳೆಲ್ಲ ನಡೆಯುತ್ತೆ ಅಂತ ಹೇಳಿದರೆ, ಇಲ್ಲಿ ಒಂದು ಅಂದಾಜಿನ ಪ್ರಕಾರ ವರ್ಷಕ್ಕೆ 7 ಲಕ್ಷ ಜನ ಈ ಒಂದು ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡ್ತಾರೆ ಅಂಥೇಳಿ ಅಂದಾಜನ್ನು ಮಾಡಲಾಗಿದೆ. ಆಶ್ರಮದ ಸಮಯವನ್ನು ನೋಡ್ತಾ ಹೋಗೋದಾದರೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಆಶ್ರಮ ಸಾರ್ವಜನಿಕರಿಗೆ ತೆರೆದಿರುತ್ತೆ. ಗಾಂಧೀಜಿಯವರು ಪ್ರತಿನಿತ್ಯ ಅವರು ಬಟ್ಟೆಯನ್ನು ನೇಯಲಿಕ್ಕೆ ಏನು ಚರಕವನ್ನು ಉಪಯೋಗಿಸ್ತಾ ಇದ್ದರು, ಆ ಚರಕವನ್ನು ಕೂಡ ಇವತ್ತಿಗೂ ಸಂರಕ್ಷಿಸಿ ಇಡಲಾಗಿದೆ. ಗಾಂಧೀಜಿಯವರ ಜೀವನ, ಅವರ ಸಾಹಿತ್ಯಿಕ ಚಟುವಟಿಕೆಗಳನ್ನು ಕೂಡ ಇಲ್ಲಿ ವಿವಿಧ ಆಯಾಮದಲ್ಲಿ ತೋರಿಸಲಾಗ್ತಾ ಇದೆ. ಇದೆಲ್ಲದರ ಜೊತೆಯಲ್ಲಿ ಮುಂದುವರೆದು ನಾವು ನೋಡ್ತಾ ಹೋಗೋದಾದರೆ, ಮಹಾದೇವ ಭಾನಿ ಅನ್ನುವಂತಹ ಒಂದು ಡೈರಿಯನ್ನು ಕೂಡ ಪ್ರಕಟಿಸ್ತಾರೆ. ಈ ಮಹಾದೇವ ಭಾನಿ ಡೈರಿ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ಭಾರತದ ಸಂಪೂರ್ಣ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇತಿಹಾಸ ಏನೇನೆಲ್ಲ ನಿರ್ಮಿಸಿದೆ ಅನ್ನುವಂಥದ್ರನ್ನ ಕುರಿತು ಈ ಒಂದು ಡೈರಿ ನಮಗೆ ತಿಳಿಸ್ಕೊಡತ್ತೆ. ಇದೆಲ್ಲದರ ಜೊತೆಗೆ ಗಾಂಧಿವಾದಿ ಚಿಂತನೆ ಮತ್ತು ಗಾಂಧಿವಾದಿಯ ಒಂದು ಸಂಶೋಧನೆಗಳನ್ನಾದರೂ ಸಂಶೋಧನಾ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೂ ಕೂಡ ಈ ಒಂದು ಆಶ್ರಮ ನೆರವನ್ನು ನೀಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಗಾಂಧೀಜಿಯವರ ಜೀವನವನ್ನು ಸಂಪೂರ್ಣವಾಗಿ ಅವರು ಏನೇನೆಲ್ಲ ಅವರ ಜೀವನಕ್ಕೆ ಹೊಂದಿಕೊಳ್ತಾ ಹೋಗುತ್ತೆ ಅಂತಹ ಕೆಲವೊಂದು ದಿನಾಚರಣೆಗಳನ್ನು ಕೂಡ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಗಾಂಧೀಜಿಯವರ ಜಯಂತಿ ಆಗಿರ್ಬೋದು, ಅಥವಾ ಗಾಂಧೀಜಿಯವರು ತೀರ್ಕೊಂಡ ದಿನ ಆಗಿರ್ಬೋದು, ಹೀಗೆ ಗಾಂಧೀಜಿಯವರ ಜೀವನಕ್ಕೆ ಸಂಬಂಧಿಸಿದ ಕೆಲವು ದಿನಗಳ ಆಚರಣೆಯನ್ನು ಮಾಡುವಂತಹ ಪದ್ಧತಿಯನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು 90 ನಿಮಿಷಗಳ ಒಂದು ಸ್ಲೈಡ್ ಶೋವನ್ನು ಕೂಡ ನಮಗೆ ತೋರಿಸ್ತಾರೆ. ಅದನ್ನು ವಾಕಿಂಗ್ ಪ್ರವಾಸಗಳು ಅಂಥೇಳಿ ಕರೀತಾರೆ. ಈ 90 ನಿಮಿಷಗಳ ಒಂದು ಸ್ಲೈಡ್ ಶೋನಲ್ಲಿ ನಮಗೆ ಏನೆಲ್ಲ ತೋರಿಸ್ತಾರೆ ಅಂತ ಹೇಳಿದರೆ, ಮಗನ್ ನಿವಾಸ್, ಉಪಹಾರ ಮಂದಿರ, ಹೃದಯ್ ಕುಂಜ್, ವಿನೋಬಾ ಮೀರಾ ಕುಟೀರ, ನಂದಿನಿ, ಉದ್ಯೋಗ ಮಂದಿರ,
ಸೋಮನಾಥ ಚಿತ್ರಾಲಯ, ಇದರ ಜೊತೆಗೆ ಶಿಕ್ಷಕರ ನಿವಾಸ, ಅಲಹಾಬಾದ್ನಲ್ಲಿ ಗಾಂಧಿ ಚಿತ್ರಕಲಾ ಗ್ಯಾಲರಿ,